ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಅವರನ್ನ ಕೆಣಕಿ ಕೆಟ್ರ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅನ್ನುವಂಥ ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅಂದರೆ, ನಿಮಗೆಲ್ಲ ಗೊತ್ತು, ನಿನ್ನೆ ರಾಜ್ಯಪಾಲರ ಭಾಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಗಲಾಟೆ ಆಯಿತು ಸದನದಲ್ಲಿ. ಆ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು ರಾಜ್ಯಪಾಲರನ್ನ ಅಡ್ಡ ಹಾಕಲಿಕ್ಕೆ, ಪ್ರತಿಭಟನೆಯನ್ನು ದಾಖಲಿಸಲಿಕ್ಕೆ ಹೋಗಿದ್ರು. ಅದನ್ನು ಬಳಸ್ಕೊಂಡು ಜನಾರ್ದನ್ ರೆಡ್ಡಿ ಅವರು BK ಹರಿಪ್ರಸಾದ್ ಅವರನ್ನು ಇವರು ಚಮಚಾಗಿರಿ ಮಾಡ್ತಾರೆ ಅನ್ನುವ ಕಂಟೆಕ್ಸ್ಟಲ್ಲಿ ಒಂದು ಟ್ವೀಟನ್ನು ಮಾಡಿದರು. ಈಗ BK ಹರಿಪ್ರಸಾದ್ ತಿರುಗಿಬಿದ್ದಿದ್ದಾರೆ ಅಂದರೆ ಯಾವ ರೀತಿ ಅಂದರೆ, ಜನಾರ್ದನ್ ರೆಡ್ಡಿ ಉಸಿರ ಎತ್ತಬಾರ್ದು ಅಂತಾರಲ್ಲ ಹಾಗೆ ಅಷ್ಟರ ಮಟ್ಟಿಗೆ ತಿರುಗೇಟನ್ನು ನೀಡಿದ್ದಾರೆ. ಇದೇ BK ಹರಿಪ್ರಸಾದ್ ಅವರನ್ನು ಕೆಣಕಿ ಹಿಂದೆ ರಾಜ್ಯ BJP ಅಧ್ಯಕ್ಷ BY ವಿಜಯೇಂದ್ರ, ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು BJP ನಾಯಕ CT ರವಿ ಇವರೆಲ್ಲರೂ ಇದೇ ಗತಿಯನ್ನು ಅನುಭವಿಸಿದರು. ಅಂದರೆ ಹರಿಪ್ರಸಾದ್ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದರು. ಆಮೇಲೆ BK ಹರಿಪ್ರಸಾದ್ ಅವರ ಕೊಟ್ಟ ತಿರುಗೇಟಿಗೆ ಪ್ರತಿಕ್ರಿಯೆ ನೀಡಲಾರದೆ ತಡವರಿಸಿ ಹೋಗಿದ್ರು, ತೆಪ್ಪಗಾಗ್ಬಿಟ್ಟಿದ್ರು. ಈಗ ಜನಾರ್ದನ್ ರೆಡ್ಡಿ ಅವರ ಕತೆ ಕೂಡ ಅದೇ ರೀತಿಯಾಗಿದೆ. ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, BK ಹರಿಪ್ರಸಾದ್ ಪಕ್ಷನಿಷ್ಠರು ಅನ್ನೋದರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ಕಾಂಗ್ರೆಸ್ ಪಕ್ಷದ ವಿಷಯಕ್ಕೆ ಬಂದರೆ, ಸಿದ್ಧಾಂತದ ವಿಷಯಕ್ಕೆ ಬಂದರೆ ಅವರು ಯಾವ ರಾಜಿಯನ್ನು ಮಾಡ್ಕೊಳ್ಳುವಂಥವ್ರಲ್ಲ, ಯಾರ ಮುಖವನ್ನು ನೋಡುವಂಥವ್ರಲ್ಲ. ಅವ್ರು ಎಂಥದೇ ವ್ಯಕ್ತಿಯಾಗಿರಲಿ ಅವ್ರಿಗೆ ತಿರುಗೇಟನ್ನು ನೀಡ್ತಾರೆ, ಯಾವುದೇ ಮುಲಾಜಿಟ್ಕೊಳ್ಳದೆ ಮಾತಾಡ್ತಾರೆ. ಈಗ ರಾಜ್ಯಪಾಲರ ವಿಷಯಕ್ಕೆ ಬರೋದಾದರೆ, ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿರುವಂಥ ಭಾಷಣವನ್ನು ಓದಲೇಬೇಕು. ಅದು ಅವರ ಸಂವಿಧಾನಿಕ ಕರ್ತವ್ಯ, ಕಡ್ಡಾಯ. ಆದರೆ ಅವರು ಓದಲಿಲ್ಲ. ಅಂದರೆ ಓದಿದ್ರು ಮೀನ್ಸ್ ಒಂದು ಪ್ಯಾರ ಓದಿ ಬಿಟ್ಟರು. ಇದನ್ನು BK ಹರಿಪ್ರಸಾದ್ ಖಂಡಿಸಲಿಕ್ಕೆ ಹೋದರು. ಯಾಕೆ? ಇದರಿಂದ ರಾಜಕಾರಣ ಏನು ಅನ್ನೋಂಥದ್ದನ್ನು ನೋಡೋದಾದರೆ, ರಾಜ್ಯಪಾಲರ ಭಾಷಣದಲ್ಲಿ ಮನ್ರೇಗಾ ಕಾಯ್ದೆಯ ಬದಲಾಗಿ ಕೇಂದ್ರ ಸರ್ಕಾರ ಹೊಸದಾಗಿ ತಂದಿರುವಂತಹ VB ರಾಮ್ಜಿ ಕಾಯ್ದೆಗೆ ವಿರೋಧವನ್ನು ಮಾಡಿ ರಾಜ್ಯ ಸರ್ಕಾರ ಭಾಷಣವನ್ನು ಸಿದ್ಧಪಡಿಸಿತ್ತು. ಅದನ್ನು ವಿರೋಧಿಸಲಿಕ್ಕೆ ಅಥವಾ ಅದನ್ನು ಓದಲಿಕ್ಕೆ ತಯಾರಿಲ್ಲದೆ ಇರುವ ಕಾರಣಕ್ಕೋಸ್ಕರವೇ ರಾಜ್ಯಪಾಲರು ನಕಾರ ಮಾಡಿದರು. ಮೊದಲನೇ ದಿನ ನಾನು ಅಧಿವೇಶನಕ್ಕೆ ಬರಲ್ಲ ಅಂತ ಹೇಳಿದರು. ಕಡೆಗೆ ಬಂದು ಕೇವಲ ಮೊದಲ ಪ್ಯಾರ ಮತ್ತು ಕಡೆಯ ಪ್ಯಾರವನ್ನು ಓದಿ ಹೊರಟೋಗ್ತಾಯಿದ್ರು. ಇದರಲ್ಲಿ ರಾಜಕಾರಣ ಏನಪ್ಪ ಅಂತಂದರೆ, ಮನ್ರೇಗಾ ಎನ್ನುವಂಥದ್ದು ಹಿಂದಿನ UPA ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮತ್ತು ಕಾಯ್ದೆ ಆಗಿತ್ತು. ಅದರಿಂದ ಬಡ ಜನರಿಗೆ, ಅಂಚಿನ ಜನರಿಗೆ ಉಪಯೋಗ ಆಗ್ತಾಯಿತ್ತು, ಲಾಭ ಆಗ್ತಾಯಿತ್ತು. ಅದರಲ್ಲಿ ಗಾಂಧಿ ಹೆಸರಿತ್ತು, ಗ್ರಾಮೀಣ ಭಾರತದ ಉದ್ಧಾರ ಮಾಡುವಂತಹ ಉದ್ದೇಶ ಇತ್ತು. ಹರಿಪ್ರಸಾದ್ ದೃಷ್ಟಿಯಲ್ಲಿ ನೋಡೋದಾದರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಪ್ರಮುಖ ಯೋಜನೆ ಅಥವಾ ಕಾರ್ಯಕ್ರಮ ಆಗಿತ್ತು. ಅಲ್ಲಿ ಗಾಂಧಿ ಹೆಸರನ್ನೂ ಅಳಿಸಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯಕ್ರಮವನ್ನು ಇನ್ನಿಲ್ಲದಂತೆ ಮಾಡುವಂತಹ ಹುನ್ನಾರ ಕೇಂದ್ರ ಸರ್ಕಾರದ್ದು. ಅವರು ಅದಕ್ಕೋಸ್ಕರ ಅದನ್ನು ಬದಲಿಸಿ VBG ರಾಮ್ಜಿ ಎನ್ನುವಂತಹ ಒಂದು ಹೊಸ ಕಾಯ್ದೆಯನ್ನು ತಂದಿದ್ರು. ಇದೇ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣವನ್ನು ನಾವು ಓದಲ್ಲ ಅಂತ ಹೇಳಿದ್ರು. ಇದಕ್ಕೆ ಆ್ಯಕ್ಚುಲಿ ಕಾಂಗ್ರೆಸ್ನ ಸದಸ್ಯರು ಇನ್ನಷ್ಟು ತೀವ್ರವಾಗಿ ವಿರೋಧ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಬಟ್ ಹರಿಪ್ರಸಾದ್ ಸುಮ್ಮನಾಗಲಿಲ್ಲ. ಅವರು ಪ್ರತಿಭಟನೆಯನ್ನು ದಾಖಲಿಕ್ಕೆ ಹೋದರು. ಅಂದರೆ ಪ್ರತಿಭಟನೆಯನ್ನು ಮಾಡೋದು ಅಂತಂದರೆ ರಾಜ್ಯಪಾಲರಿಗೆ ಅಡ್ಡ ಹಾಕಿ, ನೀವು ಈ ರೀತಿ ಭಾಷಣ ಮಾಡುವುದರಿಂದ ಪಲಾಯನ ಮಾಡುವಂತಿಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಇದಕ್ಕೆ ನಾನು ಆಗಲೇ ಹೇಳಿದಂತೆ, ಜನಾರ್ದನ್ ರೆಡ್ಡಿ ಅವರು ಹರಿಪ್ರಸಾದ್ ಅವರನ್ನು ಚಮಚಾಗಿರಿ ಮಾಡ್ತಾರೆ ಅಂತ ಹೇಳಿದರೆ ಹರಿಪ್ರಸಾದ್ ಸುಮ್ಮನಾಗುವಂಥ ನಾಯಕರ? ಅವರು ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೇಗೆ ಅಂದರೆ, ಜನಾರ್ದನ್ ರೆಡ್ಡಿ ಅವರಿಗೆ ಜೈಲಿನಲ್ಲಿ ಬೇಲಿನಲ್ಲಿ ಇರುವಂತಹ ಜನಾರ್ದನ್ ರೆಡ್ಡಿ ಅವರಿಗೆ ತಟ್ಟೆ, ಚಮಚ, ಚೊಂಬು ಇವನು ಬಿಟ್ಟರೆ ಬೇರೆ ಗತಿ ಇಲ್ಲ, ಬೇರೆ ಗೊತ್ತಿಲ್ಲ. ಮತ್ತು ಹಿಂದೆ ಸುಷ್ಮಾ ಸ್ವರಾಜ್ ಅವರಿಂದ ತಲೆ ಮೇಲೆ ಕೈ ಇರಿಸ್ಕೊಂಡು ಆಶೀರ್ವಾದ ಪಡ್ಕೊಂಡು ಅವರ ಪಾದ ಪೂಜೆಯನ್ನು ಮಾಡಿ ಆ ನೀರನ್ನು ಕುಡಿದು ಬುದ್ಧಿ ಕಲ್ತಿಲ್ಲ ಅನ್ನೋ ಕಂಟೆಕ್ಸ್ಟಲ್ಲಿ ಟ್ವೀಟನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ,
ಅವರಿವರನ್ನು ಕಾಡಿ ಬೇಡಿ ಚಮಚಾಗಿರಿಯನ್ನು ಮಾಡಿ BJPಯನ್ನು ಸೇರಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಹಿಂದೆ ಜನಾರ್ದನ್ ರೆಡ್ಡಿ ತಮಗೆ ಜಾಮೀನು ಕೊಡಲಿಕ್ಕೆ ಅಂತೇಳಿ ಜಡ್ಜ್ ಒಬ್ಬರಿಗೆ ಆಮಿಷ ಒಡ್ಡಿದ್ರು, ದುಡ್ಡಿನ ಆಮಿಷವನ್ನು ಒಡ್ಡಿದ್ರು. ಅದು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಅದನ್ನು ಮತ್ತೆ ನೆನಪಿಸಿದ್ದಾರೆ. ನೀವೆಂಥವ್ರು ಅಂತ ಜನಾರ್ದನ್ ರೆಡ್ಡಿಗೆ ನೆನಪಿಸಿದ್ದಾರೆ. ಇನ್ನೂ ತೀಕ್ಷ್ಣವಾಗಿ ಜನಾರ್ದನ್ ರೆಡ್ಡಿ ಮೇಲೆ BK ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ, ಅಟ್ಯಾಕನ್ನು ಮಾಡಿದ್ದಾರೆ. ಈಗ ಜನಾರ್ದನ್ ರೆಡ್ಡಿ ಅವರು ಇದಕ್ಕೆ ಒಂದು ಸಣ್ಣ ಪ್ರತಿಕ್ರಿಯೆನೂ ಕೂಡ ಕೊಟ್ಟಿಲ್ಲ ಅಂದರೆ ಕೊಡ್ಲಿಕ್ಕೆ ಆಗಿಲ್ಲ. ಮತ್ತಿನ್ನೊಂದು, ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದರು, ಇವರು ನೇರವಾಗಿ ಚುನಾವಣೆಯನ್ನು ಗೆದ್ದಿಲ್ಲ ಅಂತ ಹರಿಪ್ರಸಾದ್ ಮೇಲೆ ಹೇಳಿದರು. ಹೌದು, ನಾನು ಒಂದು ಗ್ರಾಮ ಪಂಚಾಯತಿ ಒಂದು ವಾರ್ಡ್ ಚುನಾವಣೆಯನ್ನು ಗೆದ್ದಿಲ್ಲ, ಆದರೆ ನಿಮ್ಮ ವಿರುದ್ಧ ಯಾವುದೇ ಕ್ಷೇತ್ರದಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ, ಜಾತಿ ಮತ್ತು ಹಣ ಇವೆರಡರ ಪ್ರಭಾವ ಇಲ್ಲದೆ ಚುನಾವಣೆಯನ್ನು ನಡೆಸೋಣ, ನಾನು ರೆಡಿ, ನೀವು ರೆಡಿನಾ ಅಂತ ಕೇಳಿದ್ದಾರೆ ಹರಿಪ್ರಸಾದ್. ಇದಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ಉತ್ತರ ಇಲ್ಲ. ಮತ್ತು ಜನಾರ್ದನ್ ರೆಡ್ಡಿ ಅವರು ಏನೇನೆಲ್ಲ ಮಾಡಿದ್ರು ಅಂತ ವಿವರಿಸ್ತಾ ಅವರು ತಮ್ಮ ಆಪ್ತ ಶ್ರೀರಾಮುಲು ವಿರುದ್ಧ ಷಡ್ಯಂತ್ರ ಮಾಡಿದರು, ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಅವರನ್ನೇ ಸೋಲಿಸಲಿಕ್ಕೆ ಹೊರಟಿದ್ರು. ಹೀಗೆ ಇಂತಹ ಕೆಳಮಟ್ಟದ ರಾಜಕಾರಣವನ್ನು ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ ಅಂತೇಳಿ ಬಹಳ ಖಾರವಾದಂಥ ಟ್ವೀಟನ್ನು ಮಾಡಿದ್ದಾರೆ. ಅದರಿಂದಾಗಿ ಜನಾರ್ದನ್ ರೆಡ್ಡಿ ಅವರಿಗೀಗ ಏನು ಪ್ರತಿಕ್ರಿಯೆ ನೀಡಬೇಕು ಅಂತ ಗೊತ್ತಾಗ್ತಿಲ್ಲ. ಸುಮ್ಮನಿದ್ದಾರೆ. ಈ ಕ್ಷಣದವರೆಗೂ ಯಾವ ಟ್ವೀಟನ್ನು ಕೂಡ ಮಾಡಿಲ್ಲ, ಯಾವ ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ, ಮಾಧ್ಯಮಗಳ ಮುಂದೆ ಕೂಡ ಬಂದಿಲ್ಲ. ಅಷ್ಟರ ಮಟ್ಟಿಗೆ ಜನಾರ್ದನ್ ರೆಡ್ಡಿ ಅವರನ್ನು ಹಿಮ್ಮೆಟ್ಟಿಸಿದ್ದಾರೆ BK ಹರಿಪ್ರಸಾದ್. ನಾನು ಶುರು ಮಾಡುವಾಗಲೇ ಒಂದು ಮಾತು ಹೇಳಿದ್ದೆ, ಹಿಂದೆ ಇದೇ ರೀತಿ BY ವಿಜಯೇಂದ್ರ, CT ರವಿ, ಛಲವಾದಿ ನಾರಾಯಣ ಸ್ವಾಮಿ ಹರಿಪ್ರಸಾದ್ ಅವರನ್ನು ಕೆಣಕ್ತಿದ್ರು. ಹರಿಪ್ರಸಾದ್ ಕೊಟ್ಟಂಥ ತಿರುಗೇಟಿಗೆ ಪ್ರತಿಕ್ರಿಯೆ ಕೂಡ ನೀಡಲಿಕ್ಕಾಗದೆ ಸುಮ್ಮನಾಗಿ ಬರ್ತಾಯಿದ್ರು. ಈಗ ಆ ಸಾಲಿಗೆ ಜನಾರ್ದನ್ ರೆಡ್ಡಿ ಸೇರಿದ್ದಾರೆ. ನಾನು ಪ್ರಮುಖವಾದಂಥ ಕೆಲವರನ್ನ ಹೆಸರನ್ನ ಮಾತ್ರ ಹೇಳಿದ್ದೀನಿ. ಇದೇ ರೀತಿ ಭಾಳಷ್ಟು ಜನ BK ಹರಿಪ್ರಸಾದ್ ಅವರಿಂದ ತಿರುಗೇಟನ್ನು ಪಡ್ಕೊಂಡಿದ್ದಾರೆ ಮತ್ತು ತೆಪ್ಪಗಾಗಿದ್ದಾರೆ. ಹರಿಪ್ರಸಾದ್ ಅವ್ರದ್ದು ಏನಪ್ಪ ಅಂದರೆ, ಅವರು ಈ ವೈಯಕ್ತಿಕ ಯಾವುದೇ ಅಜೆಂಡಾ ಇಲ್ಲದಿರೋದ್ರಿಂದ ಭಾಳ ಮುಕ್ತವಾಗಿ ಮಾತಾಡ್ತಾರೆ, ಯಾರ ಮೇಲಾದರೂ ಮಾತಾಡ್ತಾರೆ. ಅದರಲ್ಲೂ ಅವ್ರ ಪಕ್ಷದ ವಿಷಯಕ್ಕೆ, ಸಿದ್ಧಾಂತದ ವಿಷಯಕ್ಕೆ, RSS ವಿಷಯ ಬಂದ್ರಂತೂ ಕೇಳಂಗಿಲ್ಲ. ಭಾಳ ಕಟುವಾದ ಶಬ್ದಗಳಲ್ಲಿ ವಿರೋಧಿಸ್ತಾರೆ. ಸೊ ಈಗ ಅವರ ಕೆಂಗಣ್ಣಿಗೆ ತುತ್ತಾಗಿರುವಂಥವರು ಜನಾರ್ದನ್ ರೆಡ್ಡಿ. ನಿಜಕ್ಕೂ ಜನಾರ್ದನ್ ರೆಡ್ಡಿ ರಿಯಾಕ್ಟ್ ಮಾಡ್ತಾರಾ, ಮಾಡಿದ್ರೆ ಹೇಗೆ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಇದೆ. ನನಗಂತೂ ಆ ಕ್ಯೂರಿಯಾಸಿಟಿ ಇದೆ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ವಾರ್ತಾ ಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.